ಟ್ರೇಡ್ ಲೈಸೆನ್ಸ್ ತೋರಿಸಿ, ಕಾಪಿ. ನನ್ನ ಹತ್ರ ಒರಿಜಿನಲ್ ಇದೆ, ಸರ್ಟಿಫೈಡ್ ಕಾಪಿ ಇದೆ. ಸರ್ಟಿಫೈಡ್ ಕಾಪಿ ನನ್ನ ಹತ್ರ ಇದೆ. ಅದನ್ನು ಸ್ವಲ್ಪ ಝೂಮ್ ಮಾಡಿ 2 ಪೇಜ್ ನೋಡಿ, ಅದೇ ಆ ಫಸ್ಟ್ ಪೇಜ್. ಎಸ್, ಸರ್ಟಿಫೈಡ್ ಕಾಪಿ. ಇದೂ ಸಿದ್ದರಾಮಯ್ಯನವರ ಗೌರ್ಮೆಂಟು, DK ಶಿವಕುಮಾರ್ ಅವರ ಇಲಾಖೆ, BBMP ಬೆಂಗಳೂರು, ಗ್ರೇಟರ್ ಬೆಂಗಳೂರು ಕಡೆಯಿಂದ ಇಶ್ಯೂ ಮಾಡಿದಂತಹ ಸರ್ಟಿಫಿಕೇಟು. ಇಲ್ಲಿ ಒಂದು ನಂಬರ್ ಇದೆ. ಇಲ್ಲಿ ಝೂಮ್ ಮಾಡಪ್ಪ, ಫಸ್ಟ್ ಪೇಜ್. ಎಸ್, ಆ ನಂಬರನ್ನು ಝೂಮ್ ಮಾಡಿ. ಆ ಸೀಲ್ ಪಕ್ಕ ಒಂದು ನಂಬರ್ ಇದೆಯಲ್ಲ, ಆ ನಂಬರನ್ನು ಝೂಮ್ ಮಾಡಿ. ಓದ್ತೀನಿ. ನೀವು ಫೇಕ್ ಅಂತ ಕೊಟ್ಟ ಸರ್ಟಿಫಿಕೇಟ್ಗೂ ಇವರು ಒರಿಜಿನಲ್ ತಗೊಂಡ ಸರ್ಟಿಫಿಕೇಟ್ಗೂ ಯಾವ ಸಂಬಂಧನೂ ಇಲ್ಲ. ಟ್ರೇಡ್ ಲೈಸೆನ್ಸ್ ಲಕ್ಷ್ಮೀನಾರಾಯಣ ಅವರ ಹತ್ರ ಬೆಂಗಳೂರು ಕಾರ್ಪೊರೇಷನ್ನೇ, ಗ್ರೇಟರ್ ಬೆಂಗಳೂರಲ್ಲಿ ಬರುವಂಥದ್ದೇ, DCM ಅವರ ಅಂಡರಲ್ಲಿ ಬರುವಂಥದ್ದೇ ಶಾಖೆದ್ದೇ. ಅವರು ಇಶ್ಯೂ ಮಾಡಿದಂಥ ಒರಿಜಿನಲ್ ಸರ್ಟಿಫಿಕೇಟ್ ನಂಬರ್ N2425009101254 ಇದೆ. ಇದು ಯಾರ ಹೆಸರಲ್ಲಿದೆ ಅಂದರೆ ಲಕ್ಷ್ಮೀನಾರಾಯಣ ಹ್ಯಾಸ್ ಬೀನ್ ಇಶ್ಯೂಡ್ ಎ ಟ್ರೇಡ್ ಲೈಸೆನ್ಸ್ ಬೇರಿಂಗ್ ನಂಬರೂ ಇದೆ. ಅಂದರೆ ಇವತ್ತು ಸದನಕ್ಕೆ ನೀವು ಇಂಟೆನ್ಷನಲಿ ದಾರಿ ತಪ್ಪಿಸಿದ್ರಾ, ಅಥವಾ ನಿಮ್ಮ DC ಅವರು ಈ ಕೈ ಬರಹದಲ್ಲಿ ಬರೆದು ಬೇಕಂತಲೇ ಆ ಸರ್ಟಿಫಿಕೇಟನ್ನು ಫೇಕ್ ಅಂತ ತರಿಸ್ಕೊಂಡ್ಬಿಟ್ಟು ಸದನಕ್ಕೆ ಪ್ರೊಡ್ಯೂಸ್ ಮಾಡಿದ್ರಾ? ಮೈ ಕ್ವಶನ್ ವೆರಿ ಕ್ಲಿಯರ್. ನಮ್ಮ ಸ್ಟೋರಿ ಇವತ್ತು ಡಿವಿಯೇಷನ್ ಆಗಿದೆ. ಯಾಕಂದರೆ ನಾವು ಆಡಿಯೋ ವಿಡಿಯೋದಿಂದ ಬಂದು ಸ್ಟ್ರೈಟ್ ಆಗಿ ಸದನಕ್ಕೆ ಬಂದಿದ್ದೀವಿ. ಬಿಕಾಸ್ ಯು ಆನ್ಸರ್ಡ್, ನಾನವನಲ್ಲ, ಯಾರು ರೈಡ್ ಮಾಡಿಸಿದ್ದಾರೆ ಅವರೇ ಕಳ್ಳರು ಅಂತ ಪ್ರೂವ್ ಮಾಡಿದ್ರಿ. ಯು ಹ್ಯಾವ್ ಆಲ್ ದ ರೈಟ್ಸ್. ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿ ಮಿನಿಸ್ಟರ್ ಮಾಡಿದ ಜನಕ್ಕೆ ಆನ್ಸರ್ ಕೊಡುವಂಥ ರೈಟ್ಸು ಅಲ್ಲಿ ಕ್ವಶನ್ ಕೇಳಿದ ವಿರೋಧ ಪಕ್ಷಕ್ಕೆ ಕೊಟ್ಟಿದ್ದೀರಿ. ಆದರೆ ತಪ್ಪು ಮಾಹಿತಿ ನೀಡಿದ್ರಾ ಅನ್ನುವ ಕ್ವಶನ್ ಒಂದಿಗೆ ನಾಳೆಯಿಂದ ರಿಯಾಲಿಟಿ ಚೆಕ್, ನಾಳೆಯಿಂದ ಆಡಿಯೋ ವಿಡಿಯೋ ನಿಮ್ಮ ಮುಂದೆ ಇಡ್ತೀವಿ. ಎಸ್ ಲಕ್ಷ್ಮೀನಾರಾಯಣ ಅವರೇ, ನೀವು ಕಳ್ಳರು, ನೀವೇ ಸರಿ ಇಲ್ಲ, ನೀವೇ ಫ್ರಾಡು, ನಿಮ್ಮದೇ ಫೋರ್ಜ್ಡ್ ಗವರ್ಮೆಂಟ್ ಸರ್ಟಿಫಿಕೇಟ್ಗಳನ್ನೇ ಫೋರ್ಜ್ ಮಾಡುವವರು ನೀವು ಅಂತ ಇವತ್ತು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಏನಂತೀರಿ? ಅದನ್ನೇ ಸರ್, ನನಗೆ ಅದು ನೋಡಿ ಶಾಕ್ ಆಯಿತು. ಇದು ಯಾವಾಗ ರೈಡ್ ಆಯಿತು, 23ನೇ ತಾರೀಕು ಇವರು ವೀರಣ್ಣ ಬಾಗೇವಾಡಿ ಅಂತ ಬಂದರು. ಅವ್ರ ಕೈಯಲ್ಲಿ ತರಾತುರಿಯಲ್ಲಿ ಬಂದು ಅವ್ರು ಬಂದಿದ್ದು ಹೇಳಿಲ್ಲ, ನಾವೇ ಕೇಳ್ಕೊಂಡ್ವಿ. ಆಮೇಲೆ ಅವರಿರೋ ಲೆಟ್ರ್ ಬರೆದಿದ್ದು ಇದು ನಮಗೆ ಗೊತ್ತಿಲ್ಲ. ಅವರು ಬಂದು ಫಸ್ಟ್ ಡೇನೇ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಆಯಿತು. ಬರ್ತಾನೆ ಅವ್ರಿಗೆ ಆಮೇಲೆ ಅಲ್ಲಿ ಗೊತ್ತಾಯಿತು ಅವ್ರು ಸ್ವಲ್ಪ ಸಬ್ಬಿರಿದ್ದಾರೆ ನೋಡೋದಕ್ಕೆ, ಪಾಪ ಭಯಸ್ಥರು ಇದ್ದಾರೆ. ಫಸ್ಟ್ ಡೇನೇ ಬಂದರು, ಮತ್ತು ನಾಳೆ ಇದಕ್ಕೆ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಹೋದವರು. ಮತ್ತು ಅವ್ರಿಗೆ ಚಳಿ ಜ್ವರ ಬಂದ್ಬಿಡ್ತು. ಅವರಲ್ಲಿ ಏನು ಆಮಿಷ ಏನು ಮಾಡಬೇಕು ಅಂತ ಹೇಳಿದ್ರು, ಅದೇ ವಿಷಯಕ್ಕೆ ಅವ್ರು ಚಳಿ ಜ್ವರ ಬಂದ್ಬಿಡ್ತು. ಮೊನ್ನೆ ದಿವಸ ಒಂದು ದಿವಸ ರಜೆ ಹಾಕಿದ್ರು. ಆಮೇಲೆ ನಾವು ಫೋನ್ ಮೇಲೆ ಫೋನ್ ಮಾಡಿದೆ, 1 ದಿವಸ 2 ದಿವಸ ರಜೆ ಹಾಕಿ ಮತ್ತೆ 3ನೇ ದಿವಸ ಬಂದರು. ಆವತ್ತು ಇನ್ಸ್ಪೆಕ್ಷನ್ಗೆ ಅಲ್ಲಿ ಸ್ಟಾಫು ಅವರು ಇವರೆಲ್ಲ ಎಕ್ಸೈಸ್ ಇನ್ಸ್ಪೆಕ್ಟರ್ ಅವರೆಲ್ಲ ಲೇಡಿ ಒಬ್ಬರಿದ್ರು. ಎಲ್ಲ ಬಂದು ಸರ್ ಎಲ್ಲ ಕರೆಕ್ಟ್ ಇದೆ, ಎಲ್ಲ ಅಪ್ಲೋಡ್ ಮಾಡಿ ಅಂತೇಳಿ ಅಲ್ಲಿ ಸೂಪರ್ಡೆಂಟು ಒಬ್ಬ ಯಾರು ಇನ್ಚಾರ್ಜ್ ಇದ್ದ, ಅವರು ಎಲ್ಲ ಬಂದು ಎಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ಹೋದರೆ ಮತ್ತೆ ಜ್ವರ ಬಂತು. ಮತ್ತು ಅವ್ರಿಗೇನು ಭಯ ಆಯಿತೋ ಏನಾಯಿತೋ, ಇದೆಲ್ಲ ಏನು ಫೇಕ್ ಮಾಡೋದಕ್ಕೇನೋ ಕೇಳಿದ್ದಾರೆ. ಹಂಗಾಗಿ ನಾನು ಮಾಡಲ್ಲ ಅಂತ ಅವರು 10 ದಿವಸ ರಜಾ ಹಾಕಿ ಚಳಿ ಜ್ವರ ಇದು ಕೊಟ್ಟು. ಇದು ಒಂದು ಗಾದೆ ಇದೆ ಗೊತ್ತಾ, ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ. ಅದೇ ಸರ್, ಹಂಗಾಗಿ ಅವರು ತಪ್ಪಿಸ್ಕೊಂಡ್ರು ಇದರಲ್ಲಿ. ಅವ್ರಿಗೆ ಯಾಕೆ ಬೇಕು? ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಅಲ್ಲ, 1 ನಿಮಿಷ ಮುಗಿಸ್ಬಿಟ್ಟು ಇದು ಅದಾದಮೇಲೆ ಅವರು 10 ದಿವಸ ರಜಾ ಆದಮೇಲೆ ಈಗ ಮೊನ್ನೆ ಒಬ್ಬ ರಾಮನಗರ ಅವ್ರನ್ನ ಇನ್ಚಾರ್ಜ್ ಹಾಕಿದ್ದಾರೆ. ಅವರು ಎಲ್ಲ ನಟೋರಿಯಸ್ ಅಂತೆ, ಅವ್ರ ಬ್ಯಾಕ್ಗ್ರೌಂಡ್ ಇದೆ. ಅವ್ರನ್ನ ಹಾಕ್ಬಿಟ್ಟು ಈಗ ಎಲ್ಲ ನಾನು ಪೊಲಿಟಿಕಲಿ ಕೇಳ್ತೀನಿ, ಸದನಕ್ಕೆ ತಪ್ಪು ಮಾಹಿತಿ ಕೊಟ್ರ ತಿಮ್ಮಾಪುರೆ ಅವರು ಅಂತ ನೋಡಿ. ಈಗ 3 ಡಾಕ್ಯುಮೆಂಟ್ ಇಲ್ಲಿದೆ, ನೀವು ಒಮ್ಮೆ ನೋಡ್ಕೊಬೋದು. ಇದು ಟ್ರೇಡ್ ಲೈಸೆನ್ಸ್ ಒರಿಜಿನಲ್ ಕಾಪಿ ಇದೆ. ಇದು ಬರೆದಂತಹ ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ರ ತಿಮ್ಮಾಪುರೆ ಅವರು ಯಾಕೆ ಕೊಟ್ಟರು ಅಂತ. ಸರ್, ಈ ಸರ್ಕಾರ ಬಂದಾಗಲಿಂದ ಒಳ್ಳೆಯ ವಿಚಾರಗಳು ಸದನದಲ್ಲಿ ಚರ್ಚೆನೇ ಮಾಡಲಿಲ್ಲ. ಇವತ್ತು ಯಾವುದೋ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಬೇರೆ ಯಾವುದೋ ಒಂದು ಸುದ್ದಿ ತರೋವಂಥದ್ದು. ಇವತ್ತು ಭ್ರಷ್ಟಾಚಾರ ಆಗಿದೆ ಅಂದ್ಬಿಟ್ಟು ಸರಿಯಾದ ದಾಖಲೆ ಕೇಳಿದ್ರೆ ಇವತ್ತು ಸುಳ್ಳು ದಾಖಲೆನೇ ಒದಗಿಸುವಂಥ ಕೆಲಸ ಇವತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅಂದರೆ ಇವರ ಜವಾಬ್ದಾರಿ ಯಾವ ಥರ ಇದೆ ಅಂದರೆ ಏನನ ಮಾಡಿ ಇದರಿಂದ ನುಣ್ಸ್ಕೊಬೇಕು, ತಪ್ಪಿಸ್ಕೊಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಇವತ್ತು
ತಪ್ಪು ಮಾಹಿತಿ. ಯಾಕೆಂದರೆ ನಿನ್ನೆಯಿಂದ ನಾನು ಸದನ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ರೀತಿಯ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವಂಥ ಕೆಲಸ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಯಾವ ರೀತಿ ತಪ್ಪಿಸ್ಕೊಬೋದನ್ನ ವಿಚಾರ ಇಟ್ಕೊಂಡು ಎಷ್ಟು ಸದನಕ್ಕೆ ಬೇಕೋ ಯಾವ ರೀತಿ ಯಾಮಾರಿಸ್ಬೋದು ಅನ್ನೋ ವಿಚಾರನ ಇವತ್ತು ರಾಜ್ಯ ಜನತೆಗೆ ತೋರಿಸ್ತಾ ಇದ್ದಾರೆ ಸರ್. ಇಲ್ಲಿ ಸತ್ಯವನ್ನು ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತೇನೆ ಸನ್ಮಾನ್ಯ RB ತಿಮ್ಮಪ್ಪ ಅವರು ರಾಜೀನಾಮೆ ಕೊಟ್ಟೋಗ್ಬೇಕು. ಯಾಕೆಂದ್ರೆ ಇವತ್ತು ಸತ್ಯ ನುಡಿಲಿಕ್ಕೆ ಶುರು ಮಾಡಿದ್ವಿ ಅಷ್ಟೇ. ದಿಸ್ ಇಸ್ ದ ಬಿಗಿನಿಂಗ್. ಓಕೆ, ನಿಮ್ಗೆ ಗೊತ್ತಿದೆ, ನಮ್ಮ ಟಿವಿ ಬಗ್ಗೆ ಸ್ವಲ್ಪ ಗೊತ್ತಿರ್ಬೋದು. ಅಫ್ಕೋರ್ಸ್ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ನೀವೇನು ಹೇಳಿದ್ರಲ್ಲ ರಿಯಾಲಿಟಿ ಚೆಕ್ ಅಂತ ಭವಿಷ್ಯ ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೇಳ್ತಾ ಇರೋದು. ನಮ್ಮ ಟಿವಿ ಬಗ್ಗೆ ಅಂತೂ ಹೆಸರು ಬಗ್ಗೆ ಅಂತೂ ನಿಮಗೆ ಗೊತ್ತಿರ್ಬೋದು. ವಿ ಆರ್ ಇನ್ ರಿಯಾಲಿಟಿ ಚೆಕ್. ಆಡಿಯೋ ಇರಲಿ, ವಿಡಿಯೋ ಇರಲಿ, ಅವನು ಅಲ್ಲದಿರಲಿ, ಅವ್ರು ಇಬ್ಬದಿರಲಿ, ವಿದೌಟ್ ಎನಿ ಹೆಸಿಟೇಷನ್ ವಿಲ್ ಫಾಲೋ ದಿ ಸ್ಟೋರಿ. ನಾಳೆ 6 ಗಂಟೆಗೆ ಪುನಃ ನಿಮ್ಮ ಮುಂದೆ. ಎಸ್ ಥ್ಯಾಂಕ್ ಯು ಗೋವಿಂದರಾಜು ಸರ್, ಹಾಗೆ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ಸರ್, ಹಾಗೆ ಥ್ಯಾಂಕ್ ಯು ರಾಕೇಶ್ ಸರ್. ನೋಡಿದ್ರಲ್ಲ.